ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಈ ದಿನ ಕರ್ತನ ದಿನ, ಭಾನುವಾರವಾಗಿದೆ. ಪ್ರತಿ ಭಾನುವಾರ ನಮ್ಮ ಕರ್ತನು ಸಜೀವವುಳ್ಳಾತನಾಗಿದ್ದಾನೆಂದು ಜ್ಞಾಪಕ ಮಾಡಿಕೊಳ್ಳಬೇಕು. ಮರಣ ಹೊಂದಿ ಮೂರನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಬಂದಿರುವಂತಹ ಸಜೀವವುಳ್ಳ ದೇವರನ್ನು ಆರಾಧಿಸುವವರಾಗಿದ್ದೇವೆಂದು, ಆತನನ್ನು ಸ್ತುತಿಸಿ ಆತನಲ್ಲಿ ಆನಂದಿಸುವುದಕ್ಕಾಗಿ ಆತನ ಆಲಯಕ್ಕೆ ಹೋಗಿ ಆತನ ಮಕ್ಕಳೊಂದಿಗೆ ಸೇರಿ ಪರಲೋಕದ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಿದ್ಧರಾಗಬೇಕು. ಬನ್ನಿ, ಆಲಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ವಾಕ್ಯದ ಧ್ಯಾನ ಮಾಡೋಣ. ಒಂದು ವೇಳೆ ಈಗಾಗಲೇ ಆಲಯಕ್ಕೆ ಹೊರಟಿರೋದಾದರೆ ಮತ್ತೆ ಬಂದಿದ್ಮೇಲೆ ಈ ಸಂದೇಶ ಕೇಳಿರಿ. ನಿಮ್ಮ ಸಭೆಗಳಿಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯಿರಿ. ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವು ಮನೋಹರವಾದ ದಿನವೆಂದು, ಘನವಾದ ದಿನವೆಂದು ಭಾವಿಸಿ ಯಾವ ವ್ಯಾಪಾರ ಮಾಡದೆ, ಲೋಕದ ಯಾವ ವ್ಯವಹಾರದಲ್ಲಿ ಒಳಗಾಗದೆ ಆಲಯಕ್ಕೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ, ನಿಮ್ಮ ನಾಮವನ್ನು ಅರಿತುಕೊಂಡು ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ಪ್ರತಿ ವಿಶ್ವಾಸಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಾವು ಸಭೆಗೆ ಯಾಕೆ ಹೋಗುತ್ತೇವೆ ಪ್ರಿಯರೇ? ನಿಜವೇ ಈ ದಿನ ಸಭೆಗೆ ಹೋಗುವಂಥವರನ್ನು ನಾವು ಸ್ವಲ್ಪ ಗಮನಿಸಿ ನೋಡೋದಾದ್ರೆ, ನಿಜವಾಗ್ಲೂ ಭಕ್ತಿಯ ಭಾವನೆಯಿಂದ ಕರ್ತನನ್ನು ಆರಾಧಿಸಬೇಕೆಂದು, ಆತನಲ್ಲಿ ಆನಂದಿಸಬೇಕೆಂದು, ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟ ವಿಶ್ವಾಸಿಗಳೆಲ್ಲರೊಂದಿಗೆ ಸೇರಿ ಪರಲೋಕದ ಕುಟುಂಬವಾಗಿ ಪ್ರತಿನಿಧಿಸಬೇಕೆಂದು ಮತ್ತು ಮುಖ್ಯವಾಗಿ ದೈವ ಸಂದೇಶವನ್ನು ಕೇಳಬೇಕೆಂದು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಿ, ಹಾಡುಗಳಿಂದ ಆತನನ್ನು ಸ್ತುತಿಸಿ ಆತನನ್ನು ಘನಪಡಿಸಲು ಹೋಗುವಂಥವರು ಎಷ್ಟು ಜನ ಇದ್ದಾರೆ ಹೇಳಿ? ದೇವರ ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನಗೆ ಕರೆದಾಗ ನನ್ನ ಹೃದಯವು ಹರ್ಷಿಸಿತು ಎಂಬುದಾಗಿ ಹೇಳ್ತಾನೆ ರಾಜನಾದ ದಾವೀದನು. ಆಲಯ ಅಂದ ಕೂಡಲೇ ಕೆಲವರು ಬಹಳ ಬೇಸರಗೊಳ್ಳುತ್ತಾರೆ, ನಿರ್ಲಕ್ಷ್ಯರಾಗಿರ್ತಾರೆ, ಆಲಸ್ಯವಾಗಿ ಹೋಗ್ತಾರೆ. ಹೋದ ನಂತರ ನನಗೆ ಸರಿಯಾದ ಕುರ್ಚಿ ಇದೆಯಾ, ಫ್ಯಾನ್ ಇದೆಯಾ, ನನಗೆ ಯಾರಾದರೂ ನಮಸ್ಕಾರ ಮಾಡಿದಾರಾ, ನನಗೆ ಯಾರಾದರೂ ಅತಿಥಿ ಸತ್ಕಾರ ಮಾಡಿದಾರಾ, ಯಾರಾದರೂ ಲಕ್ಷಿಸಿದಾರಾ ಎಂಬ ಆಲೋಚನೆಯುಳ್ಳವರಾಗಿ ಹೋಗ್ತಾ ಇದ್ದೀರೋ ಇಲ್ಲವೇ? ನಾನು ದೇವರ ಆಲಯದಲ್ಲಿರೋದೇ ದೊಡ್ಡ ಭಾಗ್ಯವಾಗಿದೆ. ಆತನ ಆಲಯದ ದ್ವಾರ ಪಾಲಕನಾಗಿರೋದೇ ದೊಡ್ಡ ಭಾಗ್ಯವಾಗಿದೆ ಎಂದಿರುವ ಭಕ್ತನ ಹಾಗೆ ಇರುತ್ತಿದ್ದೇವಾ? ನೋಡಿ ಪ್ರಿಯರೇ, ಇದು ಈ ತಿಂಗಳಿನ ಮೊದಲನೇ ಭಾನುವಾರ. ಪ್ರತಿ ತಿಂಗಳು ಮೊದಲನೆಯ ಭಾನುವಾರ ಅನೇಕ ಸಭೆಗಳಲ್ಲಿ ಕರ್ತನ ಮೇಜು ಅಂದರೆ ರೊಟ್ಟಿ ಮುರಿದು ದ್ರಾಕ್ಷರಸ ಕುಡಿಯುವ ಪದ್ಧತಿಯನ್ನು ಆಚರಿಸುತ್ತಾರೆ. ಕೆಲವು ಸಭೆಗಳಲ್ಲಿ ಪ್ರತಿ ಭಾನುವಾರ ಆ ಪದ್ಧತಿಯನ್ನು ಆಚರಿಸುವವರಾಗಿದ್ದಾರೆ. ಬೈಬಲ್ನಲ್ಲಿ ಆಚಾರಗಳು ಅಂತ ಯಾವುದೂ ಉಳ್ಕೊಂಡಿಲ್ಲ. ಆದರೆ ಇದೊಂದನ್ನು ಮಾತ್ರ, ಅಂದರೆ ರೊಟ್ಟಿ ತಿನ್ನುವುದು ದ್ರಾಕ್ಷರಸ ಕುಡಿಯುವುದನ್ನು ಮಾತ್ರ ಯೇಸು ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದಿದ್ದಾರೆ. ಅಂದರೆ ಇಲ್ಲಿರುವ ಮುಖ್ಯವಾದ ಅಂಶವೇನೆಂದರೆ, ಆ ರೊಟ್ಟಿ ಮುರಿದು ದ್ರಾಕ್ಷರಸವನ್ನು ಕುಡಿಯುವಾಗ ಯೇಸು ಕ್ರಿಸ್ತನ ಪ್ರೀತಿಯನ್ನು, ಆತನ ತ್ಯಾಗವನ್ನು, ಆತನ ಬಲಿ ಯಜ್ಞವನ್ನು, ಹೇಗೆ ಆತನು ನಮಗೋಸ್ಕರ ಜಜ್ಜಲ್ಪಟ್ಟಿದ್ದಾನೆಂದು, ತನ್ನ ಪ್ರಾಣವನ್ನು ಯಾವ ರೀತಿ ಪಾನಾರ್ಪಣೆ ಮಾಡಿದನೆಂದು, ಯಾವ ರೀತಿ ಆತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮ ವಿಮೋಚನೆಗಾಗಿ ಕ್ರಿಯೆ ಸಲ್ಲಿಸಿದಾನೆಂದು ಮೇಲಿಂದ ಮೇಲೆ ಜ್ಞಾಪಕ ಮಾಡಿಕೊಂಡು ಕೃತಜ್ಞತೆಯುಳ್ಳವರಾಗಿ, ದೇವರಿಗೋಸ್ಕರ ಸಾಕ್ಷಿಗಳಾಗಿ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ವಿಮೋಚಿಸಲ್ಪಟ್ಟವರಾಗಿ, ಪ್ರತ್ಯೇಕ ಪ್ರಜೆಗಳಾಗಿದ್ದೇವೆ ಎಂಬುದನ್ನು ನಾವು ಗುರುತಿಸಿಕೊಳ್ಳಬೇಕು. ಆದರೆ ಈ ದಿನ ಬಹಳಷ್ಟು ಜನ ಸಭೆಗಳಿಗೆ ಹೋಗೋದು ಒಂದು ಆಚಾರದ ಪ್ರಕಾರ ಮಾರ್ಪಟ್ಟಿದೆ. ಅದನ್ನು ನೋಡಿದ್ರೆ ಬಹಳ ವಿಷಾದವೆನಿಸುತ್ತೆ. ಅನೇಕರು ಅಂತೂ ಲಾಕ್ಡೌನ್ ನಂತರ ಸಭೆಗೆ ಹೋಗುವ ವಿಷಯದಲ್ಲಿ ನಿರ್ಲಕ್ಷ್ಯರಾಗಿದ್ದಾರೆ. ಲೈವ್ನಲ್ಲಿ ವಾಕ್ಯ ಆರಾಧನೆಯನ್ನು ನೋಡ್ತಾರೆ. ಸಭೆಗೆ ಯಾಕೆ ಹೋಗೋಣ ಬಿಡಿ, ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್, ಟ್ರಾವೆಲಿಂಗ್ ಪ್ರಾಬ್ಲಮ್, ವೇಟಿಂಗ್ ಪ್ರಾಬ್ಲಮ್, ನಮ್ಮ ಮನೆಯಲ್ಲೇ ಕೂತ್ಕೊಂಡು ಲೈವ್ ಅಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ ಅಂದುಕೊಳ್ತಾರೆ. ಆದರೆ ಅದು ಸಂಪೂರ್ಣವಾದ ಆಶೀರ್ವಾದ ನಿಮಗೆ ಹೇಗುಂಟು ಮಾಡುತ್ತೆ? ದೇವರ ಆ ಆಲಯದಲ್ಲಿ ನೀವಿರುವಾಗ ಇರುವಂತಹ ದೇವರ ಸನ್ನಿಧಿ ಬೇರೆಯಾಗಿರುತ್ತೆ. ಜೊತೆ ಸಹೋದರ ಸಹೋದರಿಯರೊಂದಿಗೆ ಸೇರಿ ಆರಾಧಿಸುವಂಥದ್ದು ದೇವರ ನಿಯಮವಾಗಿದೆ.
ಸಭೆಯಾಗಿ ಕೂಡಿ ಬರುವುದನ್ನು ಬಿಡಬೇಡಿರಿ ಎಂದು ಕರ್ತನು ಹೇಳಿದ್ದಾರೆ. ಹಾಗಾಗಿ ಸಭೆಗೆ ಹೋಗಿರಿ. ಸಭೆಗೆ ಹೋಗೋದೇ ಕೆಲವರಿಗೆ ತೊಂದರೆಯಾಗ್ಬಿಟ್ಟಿದೆ. ಹೋದ ನಂತರವೂ ಕೂಡ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ, ಸರಿಯಾಗಿ ಹಾಡು ಹಾಡೋದಿಲ್ಲ, ಸಭೆಯಲ್ಲಿ ದೇವರ ಸನ್ನಿಧಿ ಇದೆ ಎನ್ನುವುದನ್ನು ಗುರುತಿಸೋದಿಲ್ಲ. ಕೆಲವೊಂದು ಸಭೆಗಳಲ್ಲಿ ಈಕಾಬೋದ್ ಅಂದರೆ ದೇವರ ಮಹಿಮೆಯು ಹೊರಟೋಯ್ತು ಎಂದಂತೆ ಕೆಲವೊಂದು ಸಭೆಗಳಲ್ಲಿ ದೇವರ ಸನ್ನಿಧಿಯೇ ಇಲ್ಲ. ಅಲ್ಲಿ ಕೇವಲ ಆರ್ಭಾಟಗಳು, ಕಿರ್ಚಾಟಗಳು, ಆಚಾರಗಳು ಕಾಣಿಸಿಕೊಳ್ತಿವೆ. ಆದರೆ ನಿಜವೇ ದೇವರ ಸನ್ನಿಧಿಯನ್ನು ಅನುಭವಿಸಲಿಕ್ಕಾಗುತ್ತಿಲ್ಲ. ನಮ್ಮ ಝೂಮ್ ಮೀಟಿಂಗಲ್ಲಿ ಒಬ್ಬ ಸಹೋದರ ಕೇಳಿದ, ನೀವು ಸಭೆಗೆ ಹೋಗನ್ನುತ್ತಾ ಇದ್ದೀರಿ, ನಮ್ಮ ಊರಲ್ಲಿ 2 ಸಭೆಗಳಿವೆ. ಒಂದು ಸಭೆಯಲ್ಲಿ ಕೇವಲ 4 ಜನ ಅಷ್ಟೇ ಇರ್ತಾರೆ, ಅಲ್ಲಿ ಆರಾಧನೆ ಇರಲ್ಲ. ಇನ್ನೊಂದು ಸಭೆಯಲ್ಲಿ ಬಹಳ ಜನರಿಂದ ತುಂಬಿಕೊಂಡಿರುತ್ತೆ ಆ ಸಭೆ, ಆದರೆ ಯಾವಾಗಲೂ ಅಲ್ಲಿ ಜಗಳ ಇರುತ್ತೆ. ಅಲ್ಲಿಗೇನಾದ್ರೂ ಹೋದ್ರೆ ನನಗಿರೋ ನಂಬಿಕೆ ಕೂಡ ಹೋಗುತ್ತೆ ಅಂದ. ಬಹಳ ದುಃಖ ಅನಿಸಿತು ಕೇಳಿ. ನೋಡಿ, ಸಭೆಗಳು ಜೀವಗೊಳ್ಳುವಂತೆ ನಾವು ಪ್ರಾರ್ಥಿಸಬೇಕು. ನಿಮ್ಮ ಸಭೆ ಸರಿಯಾಗಿಲ್ಲದಿದ್ದರೆ ನೀವು ಸರಿಯಾಗಿದ್ದು ಒಂದು ಮಾದರಿಯಾಗಿದ್ದು ನೀವು ವಿಜ್ಞಾಪಿಸುವುದಾದರೆ ನಿಮ್ಮ ನಿಮಿತ್ತ ದೇವರು ನಿಮ್ಮ ಸಭೆಯನ್ನು ಉಜ್ಜೀವಗೊಳಿಸುತ್ತಾರೆ ಎಂದು ನಂಬುವಂಥವರಾಗಿರಿ. ಸತ್ಯವೇದದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 18ನೇ ವಚನ ಓದುತ್ತಿದ್ದೇನೆ ಕೇಳಿ. ಹೇಗೆಂದರೆ, ಮೊದಲನೆಯದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ. ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ಸಭೆಗೆ ಹೋದರೂ ಕೂಡ ಅಲ್ಲಿ ಭೇದಗಳು, ಕಕ್ಷಗಳು, ದ್ವೇಷಗಳು, ಪಾಟಿ ಸ್ವಭಾವ, ಕುಲತತ್ವ, ಎಂಥ ಭಯಂಕರ ನೋಡಿ ಇದು. ಸಮಭಾವನೆ, ಸಹಜೀವನ ಉಳ್ಳವರಾಗಿರಬೇಕು. ಸಭೆಗೆ ಹೋದಾಗ ನಾವೆಲ್ಲರೂ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಸಮೂಹದವರೆಂದು ನಾವು ನೆನಪಿನಲ್ಲಿಡಬೇಕು. ಬೇರೆ ಬೇರೆ ಜಾತಿಯ ಒಂದು ಎತ್ತುಗಳ ಹಾಲುಗಳನ್ನು ಹಿಂಡುತ್ತಾರೆ. ಹಸುಗಳಿಗೂ ಕೂಡ ಬೇರೆ ಬೇರೆ ಹೆಸರುಗಳಿವೆ. ಆದರೆ ಆ ಹಾಲೆಲ್ಲ ಒಂದು ಹಾಲಿನ ಕೇಂದ್ರಕ್ಕೆ ಹೋದಾಗ ಡಬ್ಬದಲ್ಲಿ ಹಾಕಿದಾಗ ಅದು ಹಾಲಾಗಿಯೇ ಮಾರ್ಪಡುತ್ತೆ. ಅದು ನಮ್ಮೂರಿನ ಹಾಲು, ಇದು ನಿಮ್ಮೂರಿನ ಹಾಲು, ಅದು ನಮ್ಮ ಹಸುವಿನ ಹಾಲು, ಅದು ನಿಮ್ಮ ಹಸುವಿನ ಹಾಲು ಅನ್ನುವ ಹಾಗಿಲ್ಲ. ಹಾಗೆಯೇ ನಾವು ಕ್ರಿಸ್ತನೊಳಗೆ ಸೇರಿದಾಗ ನಾವೆಲ್ಲರೂ ಬಿಳುಪಾಗಿರುವಂತಹ ಪರಿಶುದ್ಧವಾದ ಜನಾಂಗವಾಗಿ ಇದ್ದೇವೆ ಎನ್ನುವುದನ್ನು ಗುರುತಿಸಬೇಕು. ಇನ್ನು ನಮ್ಮ ಜಾತಿ, ನಮ್ಮ ಭಾಷೆ, ನಮ್ಮ ಯೋಗ್ಯತೆ ಇವುಗಳನ್ನು ಸಭೆಯಲ್ಲಿಯೂ ಕೂಡ ಹೊಂದಿಕೊಂಡಿರಬೇಕು ಎಂಬ ಆಲೋಚನೆ ಬರಗೊಡಿಸಬಾರದು. ಸಭೆಯೊಳಗೆ ನಾವೆಲ್ಲರೂ ದೇವರ ಕುಟುಂಬವಾಗಿದ್ದೇವೆ. ಪೌಲನ ದಿನಗಳಲ್ಲಿಯೂ ಕೂಡ ಕೆಲವೊಂದು ಸಭೆಗಳಲ್ಲಿ ಭೇದಗಳಿದ್ವು, ಕಕ್ಷಗಳಿದ್ವು, ಪೈಪೋಟಿಯ ಸ್ವಭಾವಗಳಿದ್ವು. ನಾನು ಹಾಡಬೇಕು, ನಾನು ಪ್ರಸಂಗ ಮಾಡಬೇಕು, ನಾನು ಹಿರಿತನ ವಹಿಸಬೇಕು. ಅಯ್ಯೋ, ಅಂಥವರು ದೇವರ ಆಲಯಕ್ಕೆ ಹೋದಾಗ ದೇವರ ಸನ್ನಿಧಿಯನ್ನು ಅವರು ಹಾಳು ಮಾಡುವಂಥವರಾಗಿದ್ದಾರೆ ಎಂದು ಗುರುತಿಸಿಕೊಳ್ಳಬೇಕು. ಕರ್ತನು ಹೆಚ್ಚಿಸಲ್ಪಡಬೇಕು, ನಾವು ತಗ್ಗಿಸಲ್ಪಡಬೇಕು ಎನ್ನುವುದು ನಮ್ಮ ಭಾವನೆಯಾಗಿರಬೇಕು. ಇತರರನ್ನು ನಿಮಗಿಂತಲೂ ಹೆಚ್ಚು ಯೋಗ್ಯರೆಂದು ಎಣಿಸಿರಿ ಎಂಬುದಾಗಿ ಪೌಲನು ಹೇಳಿದ್ದಾನೆ. ನಿಮ್ಮಲ್ಲಿ ಇಂಥಿಂಥವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಒಳ್ಳೆಯದೇ, ವೇರಿಯೇಷನ್ಸು, ಡಿಫರೆನ್ಸಸ್ಸು ಇರ್ತವೆ. ಎಲ್ಲರೂ ಒಂದೇ ವಿಷಯ ಅಂಗೀಕರಿಸೋದಾದ್ರೆ ಅದು ಕಾಪಿ ಆಗುತ್ತೆ. ಆದರೆ ಯಾರು ಎಂಥೆಂಥ ರೀತಿಯಲ್ಲಿ ಭಿನ್ನಾಭಿಪ್ರಾಯ ಹೊಂದಿರುವಾಗ ಆಗ ಯಾರದ್ದು ಕರೆಕ್ಟ್ ಆಗಿದೆ, ಯಾರದ್ದು ಕರೆಕ್ಟ್ ಅಲ್ಲ ಎಂಬುದನ್ನು ಒಬ್ಬರಿಂದ ಒಬ್ಬರು ಕಲಿಯುವ ಅವಕಾಶ ಇರುತ್ತೆ. ಭಿನ್ನಾಭಿಪ್ರಾಯಗಳು ಇರ್ತವೆ, ಆದರೆ ಏಕ ಪ್ರೀತಿ ಇರುತ್ತೆ. ಒಂದೆರಡು ವಿಷಯಗಳಲ್ಲಿ ನಮಗೆ ಬೇರೆ ಬೇರೆ ಆಲೋಚನೆಗಳಿರಬಹುದು. ಯಾವುದೋ ಒಂದು ವಿಷಯದಲ್ಲಿ ಇತರರೊಂದಿಗೆ ಐಕ್ಯಗೊಳ್ಳದೇ ಇರಬಹುದು. ಆದರೆ ಅದಕ್ಕಾಗಿ ಅವರನ್ನು ದ್ವೇಷಿಸಬಾರದು. ಅಷ್ಟ್ಯಾಕೆ ಗಂಡ ಹೆಂಡತಿಯರನ್ನು ಗಮನಿಸಿ ನೋಡಿ, ಇಬ್ಬರಲ್ಲಿಯೂ ಏಕಾಭಿಪ್ರಾಯ ಇರುತ್ತೆ. ಹಾಗೆಂದ ಮಾತ್ರಕ್ಕೆ ಇಬ್ಬರ ಅಭಿರುಚಿ ಒಂದೇ ಆಗಿರುತ್ತಾ? ಇಬ್ಬರ ಅಭಿಪ್ರಾಯ ಒಂದೇ ಆಗಿರುತ್ತಾ? ಇಬ್ರು ಒಂದೇ ತರ ಇರ್ತಾರಾ? ಇಲ್ವಲ್ಲ. ಗಂಡ ಹೆಂಡತಿಯರು ಬೇರೆ ಬೇರೆಯಾಗಿಯೇ ಇರ್ತಾರೆ. ಆದರೆ ನೀವು ವಿವಾಹ ಆದ ನಂತರ ಐಕ್ಯತೆಯನ್ನು ಪಾಲಿಸುತ್ತಿದ್ದೀರಿ. ಭಿನ್ನತೆಯಲ್ಲಿ ಐಕ್ಯತೆ ಅನ್ನುವುದು ಸಮಾಧಾನಕ್ಕೆ ಮಾರ್ಗವಾಗಿರುತ್ತೆ. ಸಭೆಯೊಳಗೆ ಹೋಗಿಯೂ ಕೂಡ ಅಲ್ಲಿ ಕಕ್ಷಗಳಿರುವುದನ್ನು ನೋಡಿ ಬಹಳ ಬಾಧೆ ಅನಿಸುತ್ತೆ ಅನ್ನುತ್ತಾನೆ. ನೋಡಿರಿ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವುದು ಭೋಜನ ಕರ್ತನ ಭೋಜನವಲ್ಲ. ಕೆಲವರು ಮೊದಲು ಬರ್ತಾರಂತೆ, ತಿಂದು ಹೋಗ್ತಾರೆ. ಇನ್ನು ಕೆಲವರು ತಡ ಮಾಡಿ ಬಂದು ಆನಂತರ ತಿನ್ನುತ್ತಾರಂತೆ. ಇದು ಭೋಜನದ ಪದ್ಧತಿಯೋ? ನೀವು ಕಾದುಕೊಂಡಿರಿ. ಸಭೆಯೊಳಗೆ ಹೋದಾಗ ನೀವು ಒಬ್ಬರಿಗೋಸ್ಕರ ಒಬ್ಬರು ಕಾದುಕೊಂಡಿರಿ. ನೋಡಿ, ನಮ್ಮ ಚೆನ್ನೈ ಪಟ್ಟಣದಲ್ಲಿರುವಂತಹ ಸಭೆಯ ವಿಶ್ವಾಸಿಗಳು ಸುಮಾರು 30-40 ಕಿಲೋಮೀಟರ್ ದೂರದಿಂದ 4 ಮೂಲೆಗಳಿಂದಲೂ ಬರುತ್ತಾರೆ. ಕೆಲವರು ಬೈಕ್ನಲ್ಲಿ, ಕೆಲವರು ಕಾರ್ನಲ್ಲಿ, ಕೆಲವರು ಬಸ್ನಲ್ಲಿ, ಆಟೋದಲ್ಲಿ ಬರ್ತಾರೆ. ಸೊ ಅವರೆಲ್ಲರೂ ಬಂದು ಸೇರುವುದಕ್ಕಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಎಲ್ಲರೂ ಒಂದೇ ಟೈಮ್ಗೆ ಬರಬೇಕಂದ್ರೆ ಆಗೋದಿಲ್ಲ. ಬಂದ್ರೆ ಅವ್ರು ಬರ್ಬೋದಾದ್ರೆ ಬರಲ್ಲ. ಅದೇ ಒಂದು ವೇಳೆ ಫ್ಲೈಟ್ಗೆ ಹೋಗಬೇಕಾದ್ರೆ, ಒಂದು ಟ್ರೈನ್ಗೆ ಹೋಗಬೇಕಾದ್ರೆ, ಯಾವ ಮೂಲೆಯಲ್ಲಿದ್ರು ಕೂಡ ಎಲ್ಲರೂ ಒಂದೇ ಸಾರಿ ಬಂದಾಗ ತಾನೇ ಪ್ರಯಾಣ ಮಾಡಬಲ್ಲರು. ಎಲ್ಲರೂ ಬರೋ ತನಕ ಟ್ರೈನ್ ನಿಲ್ಲೋದಿಲ್ವಲ್ಲ. ಆದ್ರೆ ದೇವ್ರ ವಿಷಯದಲ್ಲಿ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಏನ್ ಮಾಡಬೇಕು ಕೇಳಿ, ನಾವು ಒಬ್ಬರಿಗೋಸ್ಕರ ಒಬ್ಬರು ಕಾದಿರಬೇಕು. ಎಲ್ಲರೂ ಬಂದ ನಂತರ ಕರ್ತನ ಭೋಜನವನ್ನು ಪ್ರಾರಂಭಿಸೋಣ. ಎಲ್ಲರೂ ಬಂದ ನಂತರ ದೇವರ ವಾಕ್ಯವನ್ನು ಪ್ರಕಟಿಸೋಣ ಎಂದು ಅನೇಕ ಸಾರಿ ನಾವು ಪ್ರಾರ್ಥನೆಯಲ್ಲಿ ಕಾದುಕೊಂಡಿದ್ದು ಒಬ್ಬರಿಗೋಸ್ಕರ ಒಬ್ಬರು ವೇಟ್ ಮಾಡುತ್ತಾ ಇರೋದನ್ನು ನಾವು ಕಲಿಯಬೇಕು. ಈ ಲೋಕದಲ್ಲಿ ನನ್ನಿಷ್ಟ ನನ್ನ ದಾರಿ ನನ್ನದು ಎನ್ನುವಂತೆ ಕ್ರೈಸ್ತತ್ವ ಇರುವಂಥದ್ದಲ್ಲ. ಒಬ್ಬರನ್ನೊಬ್ಬರು ಸಹಿಸಬೇಕು, ಒಬ್ಬರನ್ನೊಬ್ಬರು ತಾಳಿಕೊಳ್ಬೇಕು. ಅದು ನಿಮ್ಮ ಮನೆಯಲ್ಲಿ ನಿಮ್ಮ 2-3 ಮಧ್ಯದಲ್ಲಿ ಮಾಡಿದ್ರೆ ಏನು, ಒಂದು ಅನೇಕರ ಮಧ್ಯದಲ್ಲಿ ಎಲ್ಲರೊಂದಿಗೆ ಬೆರೆತುಕೊಂಡಿರುವುದಕ್ಕಾಗಿ, ಒಳ್ಳೆ ಒಂದು ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್, ಒಂದು ವಿವೇಕಪೂರ್ವಕವಾದ ವಿವೇಚನೆ ಉಳ್ಳವರಾಗಿರುವುದಕ್ಕಾಗಿ, ಅವಗಾಹನ ಉಳ್ಳವರಾಗಿರುವುದಕ್ಕೋಸ್ಕರ ಅನೇಕರ ಅಭಿಪ್ರಾಯಗಳನ್ನು, ಅನೇಕರ ಸ್ಥಿತಿಗತಿಯನ್ನು ಅರಿತುಕೊಳ್ಳುವುದಕ್ಕಾಗಿ ನಮ್ಮ ಹೃದಯಗಳು ವಿಶಾಲಗೊಳ್ಳುತ್ತವೆ. ಒಬ್ಬರಿಗೋಸ್ಕರ ಒಬ್ಬರು ಕಾದುಕೊಂಡಿರಿ. ಕರ್ತನು ಒಪ್ಪಿಸಿರುವ ಆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಪೌಲನು ಹೇಳ್ತಾನೆ 23ನೇ ವಚನದಲ್ಲಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶ ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಮೇನ್ ಪಾಯಿಂಟೇ ಅದಾಗಿದೆ, ನನ್ನನ್ನು ಜ್ಞಾಪಕ ಮಾಡಿಕೊಳ್ಳಲು ಹೀಗೆ ಮಾಡಿರಿ ಎಂದು ದೇವರು ಹೇಳಿದ್ದಾರೆ. ಈ ರೊಟ್ಟಿ ಮುರಿಯಲ್ಪಟ್ಟಂತೆ ನನ್ನ ದೇಹವು ನಿಮಗೋಸ್ಕರ ಮುರಿಯಲ್ಪಟ್ಟದಾಗಿದೆ. ಈ ರೊಟ್ಟಿ ನಿಮ್ಮ ಹಸುವೆ ತೀರಿಸುವ ಹಾಗೆ, ನಿಮ್ಮ ಅವಶ್ಯಕತೆ ತೀರಿಸುವ ಹಾಗೆ, ನಾನು ನಿಮ್ಮ ಎಲ್ಲಾ ಅವಶ್ಯಕತೆ ಹಸುವೆ ತೀರಿಸಲು ಬಂದಿದ್ದೇನೆ. ನಿಮ್ಮ ತಪ್ಪು ತೊಳೆದು ಹಾಕುವುದಕ್ಕಾಗಿ, ನಿಮ್ಮ ಪಾಪ ಕ್ಷಮಿಸುವುದಕ್ಕಾಗಿ ಬಂದಿದ್ದೇನೆ. ನಿಮಗೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಶಿಲುಬೆಯ ಮೇಲೆ ಮರಣ ಹೊಂದಲು ಬಂದಿದ್ದೇನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನನ್ನ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅದೇ ರೀತಿ ಊಟಾದ ನಂತರ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗಿರುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೋಸ್ಕರ ಇದರಲ್ಲಿ ಪಾನ ಮಾಡಿರಿ. ಆತನು ದ್ರಾಕ್ಷರಸದ ಪಾತ್ರೆಯನ್ನು ಎತ್ತುಕೊಂಡು, ಇದು ನನ್ನ ರಕ್ತದಿಂದ ಸ್ಥಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯ ಪ್ರಕಾರ ಪಶುಗಳನ್ನು ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞ ಅರ್ಪಿಸಬೇಕಿತ್ತು. ಆದರೆ ಯೇಸು ಕ್ರಿಸ್ತನೇ ನಮಗೋಸ್ಕರ ಬಲಿಯಾಗಿದ್ದಾರೆ. ಒಂದೇ ಸಾರಿ ಆತನು ಮಾನವರೆಲ್ಲರಿಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಆ ರಕ್ತದಲ್ಲಿ ಈ ದಿನಕ್ಕೂ ಕೂಡ ಶಕ್ತಿ ಇದೆ. ನಾನು ನಿಮಗೋಸ್ಕರ ಸುರಿಸಿರುವಂತಹ ಈ ರಕ್ತ ನನ್ನ ಪ್ರೀತಿಗೆ ಸೂಚನೆಯಾಗಿದೆ. ನನ್ನ ಪರಿಹಾರ ಕಾರ್ಯವನ್ನು, ನನ್ನ ವಿಮೋಚನೆ ಕಾರ್ಯವನ್ನು ನೀವು ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಿಮಗೋಸ್ಕರ ಸುರಿಸಿರುವ, ನಿಮ್ಮೊಂದಿಗೆ ಹೊಸ ಒಡಂಬಡಿಕೆ ಮಾಡಿಕೊಂಡಿರುವ ರಕ್ತ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ. ನೀವು ನನ್ನ ರಕ್ತ ಸಂಬಂಧಿಕರಾಗಿದ್ದೀರಿ. ನೀವು ಯಾರೆಂದು ನನಗೆ ಗೊತ್ತಿಲ್ಲ. ಬಂದಿಗಳಾಗಿ ಸೈತಾನನಿಂದ ಬಂಧಿಸಲ್ಪಟ್ಟವರಾಗಿದ್ದಾಗ ನಾನು ನಿಮ್ಮನ್ನು ನನ್ನ ರಕ್ತ ಕೊಟ್ಟು ವಿಮೋಚಿಸಿದ್ದೇನೆ. ನೀವು ಕ್ರಿಸ್ತನ ರಕ್ತ ಸಂಬಂಧಿಕರಾಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಲು ಹೀಗೆ ಮಾಡಿರಿ ಅಂದಿದ್ದಾರೆ. ಎಷ್ಟೋ ಸಾರಿ ನಾವು ಸಭೆಗೆ ಹೋದಾಗ ಯೇಸುವಿನ ಶಿಲುಬೆಯನ್ನು ಧ್ಯಾನಿಸದೆ, ಆತನ ತ್ಯಾಗವನ್ನು ಜ್ಞಾಪಕ ಮಾಡಿಕೊಳ್ಳದೆ, ಆತನ ಪ್ರೀತಿ ಅನುಭವಿಸದೆ, ಸುಮ್ಮನೆ ಏನೋ ಪ್ರಸಾದದಂತೆ ರೊಟ್ಟಿ ದ್ರಾಕ್ಷರಸ ತೆಗೆದುಕೊಂಡು ತಿನ್ನೋದ್ರಿಂದ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನ ಈ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂಥವರು ಕೃತಜ್ಞತೆಯಿಂದ, ಸ್ತುತಿಯಿಂದ, ವಿಶ್ವಾಸದಿಂದ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳಬೇಕೇ ಹೊರತು ಅಯೋಗ್ಯರಾಗಿ, 27ನೇ ವಚನ ನೋಡಿ, ಅಯೋಗ್ಯರಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡುವುದಾದರೆ ಆತನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅನಾಲೋಚಿತವಾಗಿ, ಆಚಾರವಾಗಿ, ಹೃದಯ ಸರಿಯಾಗಿರಲಾರದೆ, ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಾರದೆ, ರಕ್ಷಿಸಲ್ಪಟ್ಟು ದೀಕ್ಷಾಸ್ನಾನ ಹೊಂದಿದಂತಹ ವ್ಯಕ್ತಿಯಾಗಿರದೆ, ನೀವೇನೋ ಸುಮ್ಮನೆ ಪದ್ಧತಿ ಪ್ರಕಾರ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂಥವರಾಗಿರೋದಾದ್ರೆ, ಅಯೋಗ್ಯರಾಗಿ ಪಾಲ್ಗೊಂಡ್ರೆ ನೀವು ದ್ರೋಹ ಮಾಡಿದವರಾಗಿರುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾಗಿ ತೆಗೆದುಕೊಳ್ಳಬಾರದೆಂದು ಹೇಳ್ತಲ್ಲ, ಆದರೆ ಪ್ರತಿ ಮನುಷ್ಯನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಬೇಕು. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ಏನಂತೆ, ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಏನಂತೆ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋದೇ ಆದರೆ ನಾವು ತೀರ್ಪಿಗೆ ಒಳಗಾಗೋದಿಲ್ಲ.
ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳುವವನ ರಹಸ್ಯ ಪಾಪಗಳೆಲ್ಲ ಯೇಸುಕ್ರಿಸ್ತನ ಮುಖಕಾಂತಿಯಲ್ಲಿ ಬಯಲಾಗ್ತವಂತೆ. ಆತನ ಶಿಲುಬೆಯ ಮುಂದೆ ನಾವು ಮೊಳಕಾಲೂರಿ ಪ್ರಾರ್ಥಿಸುವಾಗ ನಮ್ಮ ಸ್ಥಿತಿ ಏನೆಂದು ನಾವು ಅರಿತುಕೊಳ್ಳುತ್ತೇವೆ. ನಮ್ಮ ಮನಸ್ಸನ್ನು ನಾವು ಸರಿಪಡಿಸಿಕೊಂಡು ನಮ್ಮ ಪಾಪವನ್ನು ನಾವು ಒಪ್ಪಿಕೊಳ್ಳೋದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ತೊಳೆದು ಶುದ್ಧೀಕರಿಸುವ ಆತನಾಗಿದ್ದಾನೆ. ಮೇಲಿಂದ ಮೇಲೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ನೋಡಿ, ನಾವು ವಸ್ತ್ರ ಧರಿಸಿದ ನಂತರ ಅವು ಮತ್ತೆ ಹೊಲಸಾಗ್ತವೆ. ಅವುಗಳನ್ನು ನಾವು ಮತ್ತೆ ಶುಭ್ರಪಡಿಸಿಕೊಳ್ಬೇಕು, ವಾಶ್ ಮಾಡಿಕೊಳ್ಬೇಕು. ಅದಕ್ಕೆ ಮೇಲಿಂದ ಮೇಲೆ ದೇವರ ಸನ್ನಿಧಿಗೆ ಹೋಗಿ ಲೋಕ ಮಾಲಿನ್ಯದಿಂದ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ಆತನ ಶಿಲುಬೆಯ ಮುಂದೆ ಮೊಳಕಾಲೂರಿ ನಾವು ಪ್ರಾರ್ಥಿಸುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ನನ್ನನ್ನು ವಿಮೋಚಿಸುವುದಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದಾರೆ, ನಾನು ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಿದೆ ಎಂದು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ನಾವು ದೇವರ ಸಭೆಗೆ ಹೋಗಿ ರೊಟ್ಟಿ ದ್ರಾಕ್ಷರಸವನ್ನು ಸೇವಿಸಿ ಅದರಲ್ಲಿ ಪಾಲ್ಗೊಳ್ಳುವಾಗೆಲ್ಲ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಮತ್ತಷ್ಟು ಕೃತಜ್ಞತೆಯೊಂದಿಗೆ, ಮತ್ತಷ್ಟು ಸಮರ್ಪಣೆಯೊಂದಿಗೆ, ಮತ್ತಷ್ಟು ಶುದ್ಧಿಯೊಂದಿಗೆ, ಪರಿಶುದ್ಧತೆಯೊಂದಿಗೆ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಬನ್ನಿರಿ, ಪ್ರಾರ್ಥನೆಯೊಂದಿಗೆ ಸಭೆಗೆ ಹೋಗ್ತಾ ಇರುವಂತವರು ದಯವಿಟ್ಟು ಸಭೆಗೆ ಹೋಗಿರಿ. ಹೋಗಲು ಸಾಧ್ಯವಾದವರೆಲ್ಲರೂ ಹೋಗಿರಿ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಿರಿ. ಕರ್ತನು ಕೊಡುವ ಪರಿಪೂರ್ಣವಾದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು, ಮತ್ತಷ್ಟು ಹೆಚ್ಚಾಗಿ ಶುದ್ಧೀಕರಿಸಲ್ಪಟ್ಟ ಹೃದಯವುಳ್ಳವರಾಗಿ ಆತನನ್ನು ಆರಾಧಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಭಾನುವಾರ ನಿನ್ನ ಸನ್ನಿಧಿಯಲ್ಲಿ ಕೂಡಿರುವ ನಿಮ್ಮ ಎಲ್ಲಾ ಮಕ್ಕಳನ್ನು ದೃಷ್ಟಿಸಿ ನೋಡಿರಿ. ಎಷ್ಟೋ ದೇಶಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ, ಎಷ್ಟೋ ಸಭೆಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮ ನಾಮದಲ್ಲಿ ಕೂಡಿ ಬರ್ತಿರುವಾಗ ನಾವೆಲ್ಲರೂ ಸಾರ್ವಾರ್ಥಿಕ ಸಭೆಯಾಗಿ ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರಾಗಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರು ಆಗಿ ಸಿದ್ಧರಾಗುತ್ತಿದ್ದೇವೆ ಎಂಬ ಸಂಗತಿ ಜ್ಞಾಪಕ ಮಾಡಿಕೊಳ್ಳಲು ಒಂದೇ ಒಂದು ಪ್ರೀತಿ, ಒಂದೇ ದೃಷ್ಟಿ, ಒಂದೇ ನಂಬಿಕೆ, ಒಂದೇ ಆತ್ಮನಿಂದ, ಪರಿಶುದ್ಧಾತ್ಮನಿಂದ ನಾವು ಅಭಿಷೇಕಿಸಲ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಿಮ್ಮ ಹೃದಯವನ್ನು ಶುದ್ಧವಾಗಿ ಕಾಪಾಡಿಕೊಳ್ಳಿರಿ. ದೇವರ ಆಲಯಕ್ಕೆ ಹೋಗಿರಿ, ದೇವರನ್ನು ಸ್ತುತಿಸಿರಿ, ಆತನನ್ನು ಆರಾಧಿಸಿರಿ. ಈ ದಿನ ಭಾನುವಾರವಾಗಿದೆ. ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಆರಾಧಿಸಿ ಮಹಿಮೆ ಪಡಿಸಿರಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಬ್ಯಾಂಗಳೂರಿನ ಸುತ್ತಮುತ್ತಲೂ ಇರುವವರೆಲ್ಲರಿಗೆ ಒಂದು ಶುಭವಾರ್ತೆ. ಪ್ರತಿದಿನ ತೆಲುಗುವಿನಲ್ಲಿ ಕಲ್ವರಿ ಪ್ರತಿಧ್ವನಿ, ಸೋಷಿಯಲ್ ಮೀಡಿಯಾದ ಮೂಲಕ ಕನ್ನಡದಲ್ಲಿಯೂ ಅನುದಿನದ ಧ್ಯಾನ ವೀಕ್ಷಿಸುವವರಿಗೂ ಕಲ್ವರಿ ದರ್ಶನ, ಕಲ್ವರಿ ಪ್ರೇಮಧಾರ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಕರೆಲ್ಲರಿಗೋಸ್ಕರ ಪ್ರತ್ಯೇಕವಾಗಿ ಒನ್ ಡೇ ಗೆಟ್ ಟುಗ್ಯಾದರ್ ಬ್ಯಾಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕಿನಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಏರ್ಪಡಿಸುತ್ತಿದ್ದೇವೆ. ಇದು ಹಾಲಿಡೇ ಅಲ್ಲದಿದ್ದರೂ ಸಹ ನೀವೆಲ್ಲರೂ ಬರುತ್ತೀರಿ ಎಂದು ನಂಬುತ್ತೇನೆ. ನಾವೆಲ್ಲರೂ ಸೇರಿ ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸುವುದಕ್ಕಾಗಿ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ಎಷ್ಟೋ ಪ್ರಾರ್ಥನಾಪೂರ್ವಕವಾಗಿ ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ವಿಳಾಸ ಗಮನ ಕೊಟ್ಟು ಕೇಳಿ. ಗುಂಡೂರಾವ್ ಆಡಿಟೋರಿಯಂ, ನಿಯರ್ ಮಂತ್ರಿ ಮಾಲ್, ಶೇಷಾದ್ರಿಪುರಂ, ಬ್ಯಾಂಗಳೂರು. ಇನ್ನೂ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದರೆ 9500001111 ನಂಬರ್ಗೆ ಒಂದು ವಾಟ್ಸಪ್ ಅನ್ನು ಕಳಿಸಿರಿ. ಇಲ್ಲವೇ 8939393939 ನಂಬರ್ಗೆ ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಬಹುದು. ನೆನಪಿನಲ್ಲಿಟ್ಕೊಳ್ರಿ, ಫೆಬ್ರವರಿ 15ರಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬ್ಯಾಂಗ್ಳೂರಿನಲ್ಲಿರುವ ಗುಂಡೂರಾವ್ ಆಡಿಟೋರಿಯಂನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ನಿಮಗಾಗಿ ಏರ್ಪಡಿಸಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ.